ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ, ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ 371 ಜೆ ಕಲಂ ಜಾರಿ ಆಯಿತು. ಯಾವುದೇ ಸರ್ಕಾರದ ಕಾಮಗಾರಿಗಳು ಇದ್ರೂ ಕೂಡ ಆ ಕಾಮಗಾರಿಯನ್ನ ಒಬ್ಬ ಕನ್ಸಲ್ಟೆಂಟ್ ನಿಂದ 3ನೇ ಪಕ್ಷಿಕಾರರಿಂದ ತಪಾಸಣೆಯನ್ನ ಮಾಡಿಸಬೇಕು. ಈಗ 1 ಲಕ್ಷಕ್ಕಿಂತ ಮೇಲೆ ಹಣ ಸಂದಾಯ ಮಾಡಬೇಕಂದ್ರೆ ಟೆಂಡರ್ ಮಾಡಬೇಕಂತ ಗೌರ್ಮೆಂಟ್ ರೂಲ್ ಇದೆ. ಇವರೀಗ 10 ಲಕ್ಷ 20 ಲಕ್ಷ ವಿತೌಟ್ ಟೆಂಡರ್ ದುಡ್ಡನ್ನು ಹಾಕ್ತಾ ಇದ್ದಾರೆ. KKRDB ಅನ್ನೋದು ಒಂದು ಮಂಡಳಿ ಇದೆ. ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಗೆಜೆಟಿಗೆ ಇವತ್ತು ಅವರ ಆದೇಶಕ್ಕೆ ಇವತ್ತು ಬಣಿತಾ ಇಲ್ಲ, ಅವರು ಆದೇಶಕ್ಕೆ ಒಬೆ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು ನೈತಿಕಗಿರಿ ಎಲ್ಲಿಗೆ ಹೋಯಿತು? ಇವತ್ತು ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ, ಈ ಭಾಗದ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ 371 ಜೆ ಕಲಂ ಜಾರಿ ಆಯಿತು. ಆ 371 ಜೆ ಕಲಂ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ನೇಮಕ ಮಾಡಿದ್ರು. ಆ ಮಂಡಳಿ ವತಿಯಿಂದ ಇವತ್ತು ಈ ಭಾಗದ ಡೆವಲಪ್ಮೆಂಟ್ಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ಬರ್ತಾ ಇದಾವೆ. ಆದ್ರೆ ಇಲ್ಲಿ ಬಂದಂತ ಅಧಿಕಾರಿಗಳು, ಇಲ್ಲಿ ಬಂದಂತ ಅಧ್ಯಕ್ಷರುಗಳು ಇವತ್ತು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಮಂಡಳಿ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಹೊರಟಿರೋದು ತುಂಬಾ ನೋವಿನ ಸಂಗತಿಯಾಗಿದೆ. ಯಾಕಂದ್ರೆ ಇವತ್ತು ಸರ್ಕಾರದ ಅಧಿಸೂಚನೆ ಇದೆ. ಯಾವುದೇ ಸರ್ಕಾರದ ಕಾಮಗಾರಿಗಳು ಇದ್ರೂ ಕೂಡ ಆ ಕಾಮಗಾರಿಯನ್ನ ಒಬ್ಬ ಕನ್ಸಲ್ಟೆಂಟ್ ನಿಂದ 3ನೇ ಪಕ್ಷಿಕಾರರಿಂದ ತಪಾಸಣೆಯನ್ನ ಮಾಡಿಸಬೇಕು. ಇದು ಸರ್ಕಾರದ ಆದೇಶ. ಮತ್ತು KTTP ಆಕ್ಟ್ 1999 ಅನ್ನು ಉಲ್ಲಂಘಿಸಿ 2023ರಿಂದ ಇಲ್ಲಿವರೆಗೂ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಇವತ್ತು ಮಂಡಳಿ ಕಾರ್ಯದರ್ಶಿಗಳು ಮತ್ತು ಉಪ ಕಾರ್ಯದರ್ಶಿಗಳು, ಹಣಕಾಸು ನಿಯಂತ್ರಕರು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ಇವತ್ತು ಯಾವುದೋ ಒಂದು ಪ್ರೈವೇಟ್ ಕಾಲೇಜಿಂದ, ಗೌರ್ಮೆಂಟ್ ಕಾಲೇಜಿಂದ, ಡಿಪ್ಲೊಮಾ ಕಾಲೇಜುಗಳಿಂದ ಇವತ್ತು ಅಲ್ಲಿ ಮ್ಯಾನ್ ಪವರೇ ಇಲ್ಲ, ಅಲ್ಲಿ ಸ್ಟಾಫ್ಗಳಿಲ್ಲ. ಅಂಥ ಕಾಲೇಜುಗಳಿಂದ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಪರಿವೀಕ್ಷಣೆಯನ್ನು ಮಾಡಿಸಿ ಅವರಿಗೆ ಕೋಟ್ಯಾಂತರ ರೂಪಾಯಿ ವಿತೌಟ್ ಟೆಂಡರ್, ಈಗ 1 ಲಕ್ಷಕ್ಕಿಂತ ಮೇಲೆ ಹಣ ಸಂದಾಯ ಮಾಡಬೇಕಂದ್ರೆ ಟೆಂಡರ್ ಮಾಡಬೇಕಂತ ಗೌರ್ಮೆಂಟ್ ರೂಲ್ ಇದೆ. ಇವರೀಗ 10 ಲಕ್ಷ 20 ಲಕ್ಷ ವಿತೌಟ್ ಟೆಂಡರ್ ದುಡ್ಡನ್ನು ಹಾಕ್ತಾ ಇದ್ದಾರೆ. ಅಂದರೆ ಇದು ಯಾರಪ್ಪನ ಮನೆ ದುಡ್ಡು? ಇವತ್ತು ಮಂಡಳಿಯ ದುಡ್ಡು ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ದುಡ್ಡು. ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ಉದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ. ನಮ್ಮ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ದರೆ ಮಂಡಳಿ ಅಧಿಕಾರಿಗಳು ಇವತ್ತು ಕೊಳ್ಳೆ ಹೊಡೆದು ಆ ಗುತ್ತಿಗೆದಾರರ ಮನೆ ತುಂಬುವಂಥ ಕೆಲಸವನ್ನು ಮಾಡ್ತಾ ಇರೋದು ಇವತ್ತು ನೋವಿನ ಸಂಗತಿಯಾಗಿದೆ. ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಗೆಜೆಟನ್ನು ಪಾಸ್ ಮಾಡ್ತಾರೆ 2025ರಲ್ಲಿ. ಆ ಗೆಜೆಟಿಗೂ ಕೂಡ ಇವತ್ತು ಮಂಡಳಿಯವರು ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, FD ಆರ್ಡರ್ಗೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, ಮಾನ್ಯ ಸಚಿವರ ಆದೇಶಕ್ಕೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಅಂದರೆ ಇವತ್ತು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು. ಯಾಕಂದರೆ ಇವತ್ತು ಒಂದು ನಿಗಮ ಮಂಡಳಿ ಇದೆ. ಇದು ಯಾವುದು KKRDB ಅನ್ನೋದು ಒಂದು ಮಂಡಳಿ ಇದೆ. ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಗೆಜೆಟಿಗೆ ಇವತ್ತು ಅವರ ಆದೇಶಕ್ಕೆ ಇವತ್ತು ಬಣಿತಾ ಇಲ್ಲ, ಅವರು ಆದೇಶಕ್ಕೆ ಒಬೆ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು ನೈತಿಕಗಿರಿ ಎಲ್ಲಿಗೆ ಹೋಯಿತು? ನಿಮ್ಮ ಆಡಳಿತ ಹಿತದೃಷ್ಟಿ ಎಲ್ಲಿಗೆ ಹೋಯಿತು? ನೀವು ಆಡಳಿತ ಮಾಡಲಿಕ್ಕೆ ನೀವು ಏಬಲ್ ಇದ್ದೀರಾ ಅನ್ನೋದು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಈ ಮಂಡಳಿಯಲ್ಲಿ ಆಗಿರುವಂಥ ಎಲ್ಲ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು. ಮತ್ತು ಕಾರ್ಯದರ್ಶಿಗಳೇನಿದ್ದಾರೆ ಅವರು ಕಿರಿಯ ಶ್ರೇಣಿಯ ಅಧಿಕಾರಿ ಆಗಿರೋದ್ರಿಂದ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಹಿರಿಯ ಶ್ರೇಣಿಯ ಕಾರ್ಯದರ್ಶಿಗಳನ್ನು ಇಲ್ಲಿ ನೇಮಕ ಮಾಡಬೇಕು. ಸರ್ಕಾರದ ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಅಂದರೆ ಸರ್ಕಾರದ ಕಾರ್ಯದರ್ಶಿಗೆ ಈಕ್ವಲ್ ಇರುವಂಥ ಒಬ್ಬ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕು. ಮತ್ತು ಅಧ್ಯಕ್ಷರೇನಿದ್ದಾರೆ, ಅಧ್ಯಕ್ಷರು ಇವತ್ತು ಶಾಸಕರದಾರ, ಶಾಸಕರಿಗೆ ಇಲ್ಲಿ ಮಾಡಬಾರ್ದು. ಇದು ಗೆಜೆಟ್ ಅಲ್ಲ, ಇದು ಕಾನೂನಲ್ಲ. 371 ಜೆ ಕಾನೂನಲ್ಲಿ ಏನಿದೆ ಅಂದರೆ, ಒಬ್ಬ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನು, ಸಚಿವ ಸಂಪುಟದ ದರ್ಜೆಯ ಒಬ್ಬ ಸಚಿವರನ್ನು ಇಲ್ಲಿ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು. ಆವಾಗ ಮಾತ್ರ ಇವತ್ತು ಈ ಭಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಅಧ್ಯಕ್ಷರನ್ನು ವಜಾ ಮಾಡಬೇಕು, ಕಾರ್ಯದರ್ಶಿಯನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಮತ್ತು 2023ರಿಂದ ಇಲ್ಲಿ ತನಕ ಏನೆಲ್ಲ ವಿತೌಟ್ ಥರ್ಡ್ ಪಾರ್ಟಿ ಇವರು ಬಿಲ್ಗಳು ಮಾಡಿದ್ದಾರೆ ಅದರ ಮೇಲೆ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ವಾದವಾಗಿದೆ. ಸರ್, ಆ್ಯಕ್ಟ್ ಪ್ರಕಾರ ಮಂಡಳಿಯವರು ಒಂದು ಥರ್ಡ್ ಪಾರ್ಟಿಯನ್ನು ಟೆಂಡರ್ ಮೂಲಕ ನೇಮಕ ಮಾಡ್ಕೋಬೇಕು, ಒಂದು ಕನ್ಸಲ್ಟೆಂಟನ್ನು, ಅಥವಾ ಸರ್ಕಾರ ನೇಮಕ ಮಾಡಿ ಕಳಿಸ್ಬೇಕು. ಎರಡರಲ್ಲೂ ಒಂದು ಮಾಡಬೇಕು. ಮಾಡಿ ಅವರಲ್ಲಿಂದ ಯಾವುದೇ ಒಂದು ಕಾಮಗಾರಿ ಆದರೂ ಕೂಡ ಅವರಲ್ಲಿಂದ ಅದನ್ನು ತನಿಖೆಗೊಳಪಡಿಸಿ ಅವರಲ್ಲಿಂದ ವರದಿಯನ್ನು ಪಡ್ಕೊಂಡು ತದನಂತರ ಬಿಲ್ಗಳನ್ನು ಮಾಡಬೇಕಂತೇಳಿ ಕಾನೂನಿದೆ ಸರ್. ಸರ್, ಈಗ ಸಾರ್ವಜನಿಕರಿಗೆ ಏನು KKRDB ಮಂಡಳಿಯ ದುಡ್ಡು ಏನಿದೆ, ಇವತ್ತು ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ರಸ್ತೆ ಇದೆ, ಅದು ಕಳಪೆ ಮಟ್ಟದ ಕಾಮಗಾರಿ ಆದಮೇಲೆ
ಅದು ಒಂದು ಮಳೆಗೆ ಕಿತ್ಕೊಂಡು ಹೋಗುತ್ತೆ. ಎಷ್ಟೋ ನಿದರ್ಶನಗಳು ಆಗಿದ್ದಾವೆ. ಒಂದೇ ಮಳೆಗೆ ಅದು ಕಿತ್ಕೊಂಡು ಹೋದಾಗ ಆ ದುಡ್ಡು ನಮಗೆ ಬಂತಾ, ಅದು ನಮಗೆ ಯುಟಿಲೈಸ್ ಆಯಿತಾ, ಸಾರ್ವಜನಿಕರಿಗೆ ಅದು ಹೆಲ್ಪ್ ಆಯಿತಾ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿ ನೀವು ಯಾವುದೇ ಕಾಮಗಾರಿ ಮಾಡಿದ್ರೂ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದಾಗ ಮಾತ್ರ ಆ ದುಡ್ಡು ಸಮರ್ಪಕವಾಗಿ ಜನರ ಹತ್ರ ಹೋಗುತ್ತೆ, ಜನರಿಗೆ ತಲುಪುತ್ತೆ ಅನ್ನೋದು ನಮ್ಮ ವಾದವಾಗಿದೆ. ಸರ್, ಈಗ ನಾವು ಏನು 2023 ಇಲ್ಲಿ ತನಕ ವಿತೌಟ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದಾರ, ಏನು ಬಿಲ್ಗಳು ಮಾಡಿದಾರ, ಅದರ ಮೇಲೆ ತನಿಖೆ ಆಗಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ಕಿರಿಯ ಶ್ರೇಣಿಯ ಅಧಿಕಾರಿ ಇರೋದ್ರಿಂದ ಅವರನ್ನು ಇಲ್ಲಿ ತೆಗೆದು ಹಿರಿಯ ಶ್ರೇಣಿಯ ಅಧಿಕಾರಿ IAS ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕು. ಮತ್ತು ಅಧ್ಯಕ್ಷರೇನಿದ್ದಾರೆ ಅವರು MLA ಅದಾರ. ನಾವು ಇಲ್ಲಿ ಅಧ್ಯಕ್ಷರನ್ನು ಸಚಿವ ಸಂಪುಟದಲ್ಲಿರುವಂಥ ಒಬ್ಬ ಸಚಿವರನ್ನು ಯಾರಿಗೇ ಮಾಡಲಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 4 ಜಿಲ್ಲೆಯಿಂದ ಯಾರೊಬ್ಬ ಸಚಿವರಿಗೂ ಕೂಡ ಇಲ್ಲಿ ಈ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕನ್ನೋದು ನಮ್ಮ ಆಗ್ರಹವಾಗಿದೆ. ಸರ್, ಈಗ ಅವ್ರಿಗೆ ಸರ್ಕಾರಕ್ಕೆ ನಾವು 1 ವಾರದ ಗಡುವು ಕೊಟ್ಟಿದ್ದೀವಿ. ಈ 1 ವಾರದೊಳಗಡೆ ಇವು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ, ನಾವು ಈಡೇರಿಸದಿದ್ದಲ್ಲಿ ನಾವೇನದ KKRDBಯನ್ನು ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ. ಸೈಬಣ್ಣ ಜಮಾದಾರ್, 5 ಚಿಂತಕರ ವೇದಿಕೆ, ಕಲಬುರಗಿ.